ಸಾಮಾನ್ಯವಾಗಿ ಪ್ರತಿಯೊಬ್ಬರು ಈ ಕಳೆ ಸಸ್ಯವನ್ನು ನೋಡೇ ಇರ್ತೀರ. ಈ ಕಳೆ ಸಸ್ಯದ ಹೆಸರು ಬಂದು ದೊಡ್ಡ ಹಾಲು ಕೊಡಿ ಸೊಪ್ಪು ಅಂತೇಳಿ. ಇದನ್ನು ಮತ್ತೊಂದು ಹೆಸರಿಂದನೂ ಕರೀತಾರೆ, ನೆನೆ ಹಕ್ಕಿ ಸೊಪ್ಪು ಅಂತ. ಇದರಲ್ಲಿ 2 ವಿಧದ ರೀತಿಯ ಸೊಪ್ಪುಗಳಿವೆ. ಇದು ಬಂದು ಕೆಂಪು ನೆನೆ ಹಕ್ಕಿ ಸೊಪ್ಪು, ಹಾಗೆ ಬಿಳಿ ನೆನೆ ಹಕ್ಕಿ ಸೊಪ್ಪು ಕೂಡ ಇದೆ. ತುಂಬ ಅದ್ಭುತವಾದ ಔಷಧೀಯ ಗುಣವನ್ನು ಹೊಂದಿರುವಂತಹ ಒಂದು ಅಮೂಲ್ಯ ರತ್ನ ಇದು. ವಿಶೇಷವಾಗಿ ಬಾಣಂತಿಯರಿಗೆ ಈ ಸೊಪ್ಪಿನ ಒಂದು ಕೊಡಿಗಳನ್ನು ಕಿತ್ಕೊಂಬಂದು ಈ ಸೊಪ್ಪಿನ ಒಂದು ಪಲ್ಯನೋ ಅಥವಾ ಸಾಂಬಾರು ಮಾಡಿ ಇಡೋದ್ರಿಂದ ತಾಯಿಯ ಎದೆ ಹಾಲು ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ನೋಡಿ, ಇದು ಬಿಳಿ ದೊಡ್ಡ ಹಾಲಿನ ಕೊಡಿ ಸೊಪ್ಪು ಅಥವಾ ಬಿಳಿ ನೆನೆ ಹಕ್ಕಿ ಸೊಪ್ಪು. ಇದು ಸುಮಾರು ಒಂದು ಇಡೀ ಸೊಪ್ಪು ಇದಾದರೂ ಆಗ್ಬೋದು, ಆ ಒಂದು ಕೆಂಪು ಸೊಪ್ಪಾದರೂ ಆಗ್ಬೋದು, ಯಾವುದಾದ್ರೂ ಆಗಿರಲಿ, ಕಿತ್ಕೊಂಬಂದು ನಿಮ್ಮ ಒಂದು ಅಡುಗೆಗಳಲ್ಲಿ ಬಳಸ್ತಾ ಬಂದರೆ ನಿಮಗೆ ಅಡ್ವಾನ್ಸ್ ಆಗಿ ಕಾಯಿಲೆಗಳು ಬರೋದನ್ನು ತಪ್ಪಿಸುತ್ತೆ. ಈ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಕೆಳಗಡೆ ಅಂದರೆ ನಿಮ್ಮ ಕುತ್ತಿಗೆ ಕೆಳಗಡೆ ಎಲ್ಲ ನರ ಹುಳಿ ಅಂತೇಳಿ ಸಣ್ಣ ಸಣ್ಣದಾಗಿರುತ್ತೆ. ಆ ನರ ಹುಳಿಗೆ ಈ ಕೊಡಿಯ ಹಾಲನ್ನು ಪ್ರತಿದಿನ ಹಚ್ತಾ ಬಂದರೆ ಆ ನರ ಹುಳಿ ಸುಮಾರು 1 ತಿಂಗಳಾಗೋದ್ರೊಳಗಡೆ ನೀಟಾಗಿ ಉದ್ರೋಗುತ್ತೆ. ಆ ನರ ಹುಳಿ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಬಾಣಂತಿಯರ ಎದೆ ಹಾಲನ್ನು ಹೆಚ್ಚಿಸೋದಕ್ಕೆ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಬೋದು. ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಚೆನ್ನಾಗಿ ಪೇಸ್ಟ್ ಮಾಡಿ, ಹಾಲು, ಹಸು ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು, ಯಾವುದೇ ಒಂದು ಹಾಲಾಗಿರ್ಬೋದು, ಕುಡಿಯುವಂಥ ಹಾಲನ್ನು ಚೆನ್ನಾಗಿ ಕಾಯಿಸಿ ಈ ಸೊಪ್ಪು ಏನು ಅರ್ದಿರ್ತೀರ ಆ ಪೇಸ್ಟನ್ನು ಆ ಹಾಲಿನೊಂದಿಗೆ ಮಿಶ್ರಣ ಮಾಡಿ ಕುಡಿತಾ ಬಂದರೆ ಬಾಣಂತಿಯರಲ್ಲಿ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ. ಮಗುಗೆ ಹಾಗೆ ಉಳಿಯುವಷ್ಟು ಎದೆ ಹಾಲಾಗುತ್ತೆ. ತಾಳಪ್ಪ, ಈ ಹಸಿ ಸೊಪ್ಪನ್ನೇ ಅರ್ದು ಪೇಸ್ಟ್ ಮಾಡಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬಾಣಂತಿಗೆ ಇಲ್ಲ ಮಗುಗೆ ಕೆಮ್ಮು ನೆಗಡಿ ಬರುತ್ತೆ ಅನ್ನುವಂತಹ ಒಂದು ಸಂದರ್ಭಗಳಿರೋದೇ ಇಲ್ಲ. ಇದು ವಿಶೇಷವಾಗಿ ಕೆಮ್ಮು ನೆಗಡಿಯನ್ನು ಕೂಡ ದೂರ ಮಾಡುತ್ತೆ. ಯಾವ ರೀತಿ ಬಳಸಬೇಕು ಅಂತಂದರೆ, ತುಂಬ ನೆಗಡಿ ಕೆಮ್ಮಿದ್ದಾಗ ಈ ಸೊಪ್ಪನ್ನು ತೊಗೊಂಬಂದು ಒಂದು 2 ಸ್ಪೂನ್ನಷ್ಟು ರಸವನ್ನು ಈ ಸೊಪ್ಪಿಂದ ತೆಗೆದು ಆ ರಸಕ್ಕೆ 1 ಸ್ಪೂನಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ದಿನಕ್ಕೆ 2 ಬಾರಿ ಸೇವನೆ ಮಾಡ್ತಾ ಬಂದರೆ ಕೆಮ್ಮು ನೆಗಡಿ ಕಫ ಸಮಸ್ಯೆ ನಿವಾರಣೆ ಆಗುತ್ತೆ. ವಿಶೇಷವಾಗಿ ಅಸ್ತಮ ಇರುವಂಥವರು ಈ ಸೊಪ್ಪಿನ ಒಂದು ರಸವನ್ನು ತೆಗೆದು ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಸೇವನೆ ಮಾಡ್ತಾ ಬಂದರೆ ಆದಷ್ಟು ಬೇಗ ಅಸ್ತಮ ನಿವಾರಣೆ ಆಗುತ್ತೆ. ನಾನು ಈಗಾಗಲೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ನಾವು ಬೆರಕೆ ಸೊಪ್ಪುಗಳೊಂದಿಗೆ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ಬೋದು ಅಂತೇಳಿ. ಇದಿಷ್ಟೇ ಅಲ್ಲ, ಹಾಗೆಯೇ ಈ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಒಂದು ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದೇ ಇಲ್ಲ. ಯಾವ ರೀತಿ ಅಂತಂದರೆ, ಒಂದು ಇಡೀ ಸೊಪ್ಪಿಗೆ 2 ಗ್ಲಾಸ್ನಷ್ಟು ನೀರು, ಅಂದರೆ 200 ml ನೀರು ಹಾಕಿದ್ರೆ 100 ml ಆಗೋವರೆಗೆ ಕುದಿಸಿ ಸೋಸಿ ವಾರಕ್ಕೊಂದು ಸಾರಿನೋ ಅಥವಾ 15 ದಿನಕ್ಕೊಂದು ಸಾರಿನೋ ಕುಡಿತಾ ಬಂದರೆ ಮುಟ್ಟಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ, ಕಾಯಿಲೆಗಳು ಬರೋದನ್ನು ತಡೆಯುತ್ತೆ. ಈ ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ಒಂದು ಸೊಪ್ಪನ್ನು ನಿಮ್ಮ ಹಳ್ಳಿಗಳ ಕಡೆ ಏನಂತ ಕರೀತಾರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.